ಮನೆಯಲ್ಲಿ ಪ್ರತಿ ಕೆಲಸಕ್ಕೂ ಆಳುಗಳು ಇದ್ದು ಅವರೇ ಆತನ ಬಂಧುಗಳು. ಹೆತ್ತ ಮಗನಂತೆ ನೋಡುತ್ತಿದ್ದ ಸರೋಜಮ್ಮ, ಚಿಕ್ಕೇಜಮಾನ್ರೆ, ನೀವು ರೂಮ್ಗೆ ಹೋಗಿರಿ, ಕಾಫಿ ತರ್ತೀನಿ ಎಂದು ಹೇಳಿದಾಗ, ಅಮ್ಮ ಫೋನ್ ಯಾಕೆ ಮಾಡಿದ್ದು ಎಂದು ಕೇಳಿದನು. ಅಮ್ಮ ಇಲ್ಲದ ಅಭಿಷೇಕ್ ಆಕೆಯನ್ನು ಅಮ್ಮನ ಸ್ಥಾನದಲ್ಲಿ ಇಟ್ಟಿದ್ದ. ಆಕೆಯ ಮಾತುಗಳಿಗೆ ಗೌರವ ಕೊಡುವ ಅವನು ಆಕೆಯನ್ನು ಅಮ್ಮ ಅಂತಲೇ ಕರೆಯುತ್ತಿದ್ದ. ಏನಿಲ್ಲಪ್ಪ, ದೊಡ್ಡಜಮಾನರು ಹೇಳಿದ್ರು, ಅದಕ್ಕೆ ಮಾಡ್ದೆ ಅಂದರು ಸರೋಜಮ್ಮ. ಸರಿ, ನಾನು ಹೋಗಿ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ, ಕಾಫಿನ ಆಮೇಲೆ ಕುಡಿತೀನಿ ಅಂದು ತನ್ನ ತಾತನ ರೂಮಿಗೆ ನಡೆದನು ಅಭಿಷೇಕ್. ವೆಂಕಟ್ ಶರ್ಮಾರವರು ಯಾವಾಗಲೂ ಗಾಂಭೀರ್ಯದಿಂದ ಹಾಲ್ನಲ್ಲಿ ಕುಳಿತು ಮೊಮ್ಮಗನ ಬರುವಿಕೆಯನ್ನು ಎದುರು ನೋಡುವವರು 3 ದಿನದಿಂದ ಹುಷಾರು ತಪ್ಪಿ ಮಲಗಿದ್ದರು. ಆದರೂ ಸ್ವಲ್ಪ ಸುಧಾರಿಸಿಕೊಂಡಿದ್ದ ಅವರು ಎದ್ದು ಕೂತಿದ್ದರು. ಅಭಿ ರೂಮಿನ ಒಳಗಡೆ ಹೋಗುತ್ತಿದ್ದಂತೆ, ಇವಾಗ ಬಂದ್ಯಾ ಕೇಳಿದರು. ಅಭಿ ಏನು ಉತ್ತರಿಸದೆ, ಹೇಗಿದ್ದೀರಾ, ಡಾಕ್ಟರ್ ಹತ್ರ ಮಾತಾಡಿದೆ, ಏನೂ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಇದೆ ಎಂದು ಹೇಳಿದ್ದಾರೆ, ಏನಾದರೂ ಇದ್ರೆ ಸರೋಜಮ್ಮನಿಗೆ ತಿಳಿಸಿ ಎಂದು ಹೊರ ನಡೆದನು. ಶರ್ಮಾರಿಗೆ ಮೊಮ್ಮಗನದೇ ಚಿಂತೆ, ಯಾವಾಗಲೂ ಗಂಭೀರವಾಗಿಯೇ ಇರುವನು. ಅವನ ಮುಖದಲ್ಲಿ ಯಾವತ್ತೂ ನಗುವನ್ನೇ ಕಾಣಲಿಲ್ಲ. ಅವರು ಬಿಸ್ನೆಸ್ನಲ್ಲಿ ಲಾಭ ಬಂದರೂ ಅವನಲ್ಲಿ ಯಾವುದೇ ರೀತಿಯಲ್ಲೂ ಸಂತೋಷವಿರುವುದಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ತಾಯಿಯ ಪ್ರೀತಿ ಅಪ್ಪುಗೆ ಸುಖ ಪಡೆಯುವ ವಯಸ್ಸಲ್ಲೇ ಆಕೆನ ಕಳಕೊಂಡ. ತಂದೆಯ ಕಟ್ಟುನಿಟ್ಟಾದ ಸ್ವಭಾವದಿಂದ ಅವರಿಂದ ಪ್ರೀತಿ ಸಿಕ್ಕಿದ್ದು ಅಷ್ಟಕ್ಕಷ್ಟೇ. ಅವನ ಓದು ಮುಗಿಯುತ್ತಿದ್ದ ಹಾಗೆ ತಂದೆ ತನ್ನ ಬಿಸ್ನೆಸ್ನಲ್ಲಿ ಸೇರಿಸಿಕೊಂಡರು. ಅವನ ವಯಸ್ಸಲ್ಲಿ ಅನುಭವಿಸಬೇಕಾದ ಸುಖ ಸಂತೋಷಗಳು ದೊರಕದೇ ಹೋಯಿತು. ಇದಕ್ಕೆ ಅವನ ತಂದೆಯೇ ಪರೋಕ್ಷವಾಗಿ ಕಾರಣ ಅಂದುಕೊಂಡು ವ್ಯಥೆಪಟ್ಟುಕೊಂಡರು ವೆಂಕಟ್ ಶರ್ಮಾ. ಆಗ ತಾನೇ ತನ್ನ ಡಿಗ್ರಿ ಎಕ್ಸಾಮ್ ಮುಗಿದಿದ್ದರಿಂದ ಮನೆಯಲ್ಲೇ ಇದ್ದು ಬೇಜಾರು ಅಂದುಕೊಂಡು ತನ್ನ ಅಜ್ಜಿಯ ಮನೆಗೆ ಹೋಗಲು ಕಾತರದಿಂದ ಕಾಯುತ್ತಿದ್ದಳು ಆರುಷಿ. ಅವಳಿಗೆ ತನ್ನ ಅಜ್ಜಿ ಎಂದರೆ ಎಲ್ಲಿಲ್ಲದ ಅಕ್ಕರೆ. ಅವರಿಗೂ ಕೂಡ ಮೊಮ್ಮಗಳ ಮೇಲೆ ತುಂಬಾ ಪ್ರೀತಿ ಕಾಳಜಿ. ಯಾವಾಗ ಬರ್ತೀಯಾ, ಕಾಲೇಜು ಮುಗಿತಾ ಅಂದುಕೊಂಡು ದಿನ ವಿಚಾರಿಸೋರು. ಅದಲ್ಲದೆ ಅವಳಿಗೆ ಆ ಹಳ್ಳಿ ಎಂದರೆ ತುಂಬಾ ಇಷ್ಟ. ಅಲ್ಲಿಯ ಒಳ್ಳೆಯ ವಾತಾವರಣ, ಹಳ್ಳ ಕೊಳ್ಳಗಳು, ಎಕರೆಗಟ್ಟಲೆ ಹರಡಿಕೊಂಡಿರುವ ತೋಟ, ಭತ್ತದ ಗದ್ದೆಗಳು, ಇವುಗಳ ಮಧ್ಯೆ ಅಲ್ಲಿನ ಕೆಲವು ಗೆಳತಿಯರ ಜೊತೆ ಸುತ್ತಾಡೋದು ಅಂದರೆ ತುಂಬಾ ಖುಷಿ ಅವಳಿಗೆ. ಅದೊಂದು ಸುಂದರವಾದ ಮಲೆನಾಡು ಪ್ರದೇಶ. ಸಿಟಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ತಂದೆ ಶ್ರೀಪತಿಯವರಿಗೆ ಕೆಲಸಕ್ಕೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಎಂದು ತಂದೆ ತಾಯಿನ ಊರಲ್ಲಿರೋ ಸಾಕಷ್ಟು ಹೊಲ ತೋಟಗಳನ್ನು ಬಿಟ್ಟು ಸಿಟಿಗೆ ಬಂದು ನೆಲೆಸಿದ್ದರು. ಹಾಗೆ ಎಕ್ಸಾಮ್ ಮುಗಿದ ಕೂಡಲೇ ಅಣ್ಣ ಅವಿನಾಶಿಗೆ ಬಿಟ್ಟು ಬರಲು ಹೇಳಿದ್ದಳು. ಆತ ಆಯ್ತು ಅಂದಿದ್ದ. ಬಂದ ಫೋನ್ ಕಾಲನ್ನು ರಿಸೀವ್ ಮಾಡಿದ ಶ್ರೀಪತಿಯವರು ಗಾಬರಿಗೊಂಡು ಮಾತನಾಡುತ್ತಿದ್ದುದನ್ನು ನೋಡಿ ಆರುಷಿ ಅವರನ್ನೇ ದಿಟ್ಟಿಸುತ್ತಿದ್ದಳು. ನೀವೇನು ಗಾಬರಿಯಾಗಬೇಡಿ, ನಾನು ಈವಾಗಲೇ ಬರುತ್ತೇನೆ, ಇಲ್ಲೇ ಒಳ್ಳೆ ಡಾಕ್ಟರ್ಗೆ ತೋರಿಸೋಣ ಎಂದವರು ಕರೆಕಟ್ಟು ಮಾಡಿ ಧಾವಂತದಲ್ಲಿ ಹೊರಡಲು ಸಾವಿತ್ರಿಯವರು ಯಾಕ್ರಿ, ಏನಾಯಿತು ಎಂದು ಕೇಳಿದರು. ಅಮ್ಮ ಬಚ್ಚಲು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾರಂತೆ. ಊರಲ್ಲಿನ ಡಾಕ್ಟರ್ ಇಲ್ಲಿ ಆಗೋದಿಲ್ಲ, ಸಿಟಿಲಿ ಇರೋ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರಂತೆ. ನಾನು ಅಪ್ಪ ಅಮ್ಮನ ಕರೆದುಕೊಂಡು ಬರುತ್ತೇನೆ ಎಂದರು. ಅವರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ಆರುಷಿ ಕಣ್ಣಲ್ಲಿ ನೀರು ತುಂಬಿತ್ತು. ಶ್ರೀಪತಿಯವರು ಅವಳನ್ನು ನೋಡಿ, ಏನೂ ಆಗಿಲ್ಲ, ಸ್ವಲ್ಪ ಕಾಲಿಗೆ ಪೆಟ್ಟಾಗಿರಬೇಕು, ಅವರನ್ನ ಇಲ್ಲೇ ಕರೆದುಕೊಂಡು ಬರುತ್ತೇನೆ, ಇಲ್ಲೇ ಇರುತ್ತಾರೆ, ನೀನೇನು ಹೋಗುವುದು ಬೇಡ ಎಂದು ಹೇಳಿ ಹೊರ ನಡೆದರು. ಸುಮಾರು ಹೊತ್ತು ಕಳೆದ ಮೇಲೆ ಮನೆ ಮುಂದೆ ಕಾರು ಬಂದು ನಿಂತಾಗ ಆರುಷಿ ತನ್ನ ತಾಯಿಯೊಂದಿಗೆ ಹೊರ ನಡೆದಳು. ಶ್ರೀಪತಿಯವರು ತಾಯಿಯನ್ನು ತಂದೆಯನ್ನು ಕುಳ್ಳಿರಿಸಿ ಕರೆದುಕೊಂಡು ಬಂದಿದ್ದರು. ತಮ್ಮ ಪ್ರೀತಿಯ ಮೊಮ್ಮಗಳು ಗಾಬರಿಯಿಂದ ಕಾರಿನ ಬಳಿ ಕಣ್ಣೀರು ಸುರಿಸುತ್ತಿರುವುದನ್ನು ಗಮನಿಸಿದವರು ಆರುಷಿಯ ತಲೆ ಸವರಿ, ನನಗೇನೂ ಆಗಿಲ್ಲ, ಬೇಗ ಆಸ್ಪತ್ರೆಯಿಂದ ಬರುತ್ತೇನೆ, ಅಳಬೇಡ ಎಂದು ಸಮಾಧಾನ ಪಡಿಸಿದರು. ಸಾವಿತ್ರಿಯವರನ್ನು ಜೊತೆಗೆ ಬರಲು ಹೇಳಿದ ಶ್ರೀಪತಿಯವರು ಅವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ಆಮೇಲೆ ಆರುಷಿ ಒಬ್ಬಳೇ ಮನೆಯಲ್ಲಿ ಇದ್ದವಳು ಅಳುತ್ತಲೇ ತನ್ನ ಅಣ್ಣಂದರಿಗೆ ಫೋನ್ ಮಾಡಿದ್ದಳು. ಅವರು, ನೀನೇನು ಹೆದರಬೇಡ, ಬೇಗ ಬರುತ್ತೇವೆ, ಆಮೇಲೆ ಅಜ್ಜಿನ ನೋಡೋದಕ್ಕೆ ನಾವು ಹೋಗಿ ಬರೋಣ ಅಂದರು. ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸ್ವಲ್ಪ ಹೊತ್ತಿನಲ್ಲಿ ಸಾವಿತ್ರಿಯವರು ಫೋನ್ ಮಾಡಿ, ಅಂಥ ತೊಂದರೆ ಏನೂ ಇಲ್ಲ, ಸ್ವಲ್ಪ ಮೂಳೆಗೆ ಹಾನಿಯಾಗಿದೆ, ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತಾರೆ ಎಂದರು. ಸಂಜೆ ಅಣ್ಣನವರ ಜೊತೆ ಬಾ, ಹಾಗೆ ಬಾಕ್ಸ್ನಲ್ಲಿ ಇಬ್ಬರಿಗೆ ಆಗುವಷ್ಟು ಊಟ ಹಾಕಿಸಿಕೊಂಡು ತಗೊಂಡು ಬಾ, ನಿನ್ ತಂದೆ ಇವತ್ತು ಇಲ್ಲೇ ಉಳಿತಾರೆ, ತಾತ ಮತ್ತು ನಾನು ಮನೆಗೆ ಬರುತ್ತೇವೆ ಎಂದು ಕರೆ ಕಟ್ ಮಾಡಿದರು. ಸಂಜೆ ಸ್ವಲ್ಪ ಬೇಗ ಬಂದ ಅಣ್ಣಂದಿರು ಅವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ತೆರಳಿದರು. ಅಜ್ಜಿಯ ಯೋಗಕ್ಷೇಮ ವಿಚಾರಿಸಿದಳು ಆರುಷಿ. ಸಾವಿತ್ರಿಯವರು ಹಾಗೂ ಅವಳ ತಾತ ಅವರೊಂದಿಗೆ ವಾಪಸ್ಸು ಮನೆಗೆ ಬಂದರು. 1 ವಾರದಲ್ಲೇ ಸ್ವಲ್ಪ ಸುಧಾರಿಸಿದ ಅಜ್ಜಿ ಮನೆಗೆ ಬಂದಿದ್ದರು. ಅವರ ಪತಿ ಮನೆ ಬಿಟ್ಟು ಬಂದು ವಾರ ಕಳೆದಿತ್ತು. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಆಳುಗಳನ್ನು ನಂಬಿ ಬಿಟ್ಟು ಬಂದಿದ್ದರಿಂದ ನಾನು ಹೋಗುತ್ತೇನೆ ಎಂದು ಊರಿಗೆ ಹೊರಟಿದ್ದರು. ಅಜ್ಜಿ ಬಂದ ಮೇಲೆ ಆರುಷಿ ಅಜ್ಜಿಯನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದಳು. ಇದನ್ನು ಗಮನಿಸಿದ ಸಾವಿತ್ರಿಯವರಿಗೆ ಅಸಮಾಧಾನವಾಗಿ, ಇಡೀ ದಿನ ಮನೆಯಲ್ಲಿ ಇದ್ದು ಏನು ಮಾಡುತ್ತೀಯಾ, ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗಬಾರದಾ ಕೇಳಿದರು.
ಸಾವಿತ್ರಿಯವರ ಮಾತು ಸತ್ಯವೆನಿಸಿತ್ತು ಶ್ರೀಪತಿಯವರಿಗೆ. ಗೇಟಿನ ಬಳಿ ಕಾರು ಬಂದು ನಿಂತ ಸದ್ದು ಕೇಳುತ್ತಿದ್ದಂತೆ ಹೊರಗಡೆ ಬಂದ ಸಾವಿತ್ರಿಯವರಿಗೆ ಅಚ್ಚರಿ ಕಾದಿತ್ತು. ಅವರ ಅಕ್ಕ ಸುಕನ್ಯೆ ಹಾಗೂ ಅವರ ಪತಿ ಶಂಕರ್ ಕಾರು ಇಳಿದು ಬಂದಿದ್ದನ್ನು ನೋಡಿ ಸಾವಿತ್ರಿಯವರ ಮುಖ ಹೊರಳಿತ್ತು. ಅಷ್ಟರಲ್ಲಿ ಹೊರಗಡೆ ಬಂದಿದ್ದ ಶ್ರೀಪತಿಯವರು, ಚೆನ್ನಾಗಿದ್ದೀರಾ, ತುಂಬಾ ಸಮಯವಾಯಿತು ನೀವು ಬಂದು ಎಂದು ಮುಗುಳ್ನಕ್ಕು ವಿಚಾರಿಸಿದರು. ಅವರನ್ನು ಆದರದಿಂದ ಬರಮಾಡಿಕೊಂಡ ಗಂಡ ಹೆಂಡತಿ ಅವರಿಗೆ ಕುಡಿಯಲು ತಂಪು ಪಾನೀಯವನ್ನು ತಂದುಕೊಟ್ಟರು. ನಿನ್ನ ಅತ್ತೆ ಹೇಗಿದ್ದಾರೆ ಎಂದು ತಂಗಿ ಸಾವಿತ್ರಿಯವರನ್ನು ವಿಚಾರಿಸಿ ಅವರು ಇದ್ದ ರೂಮಿನ ಕಡೆಗೆ ಹೋದವರು ಅವರ ಯೋಗಕ್ಷೇಮ ವಿಚಾರಿಸಿದರು. ಸುಕನ್ಯೆ, ಎಲ್ಲಿ ಆರುಷಿ ಕಾಣುತ್ತಿಲ್ಲವಲ್ಲ ಎಂದು ಕೇಳಲು ಹೊರಗಡೆ ಕಾರು ನಿಂತ ಸದ್ದು ಕೇಳಿ ಬಾಗಿಲ ಬಳಿ ಇಣುಕಿ ನೋಡಲು ತನ್ನ ಅಣ್ಣಂದಿರ ಜೊತೆ ಹೊರಗಡೆ ಹೋಗಿದ್ದ ಆರುಷಿ ತನ್ನ ದೊಡ್ಡಮ್ಮನನ್ನು ನೋಡಿ ಮುಗುಳ್ನಗುತ್ತಾ ಒಳಗಡೆ ಬಂದಳು. ಹಾಗೂ ಅವಳ ಇಬ್ಬರು ಅಣ್ಣಂದಿರು ದೊಡ್ಡಮ್ಮನ ಜೊತೆ ಮಾತನಾಡುತ್ತಾ ಒಳಗಡೆ ಬಂದರು. ಸುಕನ್ಯೆ ಆರುಷಿಯನ್ನೇ ದಿಟ್ಟಿಸಿ ನೋಡಿದವರು ಆಕೆ ಒಬ್ಬಳು ಮುಗ್ಧ ಹುಡುಗಿ ಹಾಗೂ ಅಪ್ಪಟ ಚೆಲುವೆ ಅಂದುಕೊಂಡರು. ನಗುಮುಖದಿಂದ ದೊಡ್ಡಮ್ಮನ ಬಳಿ ಸರಿದ ಆರುಷಿಯ ತಲೆ ಸವರಿ ಮುದ್ದಿಸಿ, ಹೇಗಿದ್ದೀಯಾ ಪುಟ್ಟ ಎಂದು ಕೇಳಿದರು. ಚೆನ್ನಾಗಿದ್ದೇನೆ ದೊಡ್ಡಮ್ಮ, ನೀವು ಹೇಗಿದ್ದೀರಾ? ಅಕ್ಕನವರು ಹೇಗಿದ್ದಾರೆ ಎಂದು ಕೇಳಿದಳು. ಅವರದ್ದು ಎಜುಕೇಶನ್ ಕಂಪ್ಲೀಟ್ ಆಯಿತು, ಇಬ್ಬರು ಒಂದೊಂದು ಕೆಲಸನ ಆರಿಸಿಕೊಂಡು ಬ್ಯುಸಿಯಾಗಿದ್ದಾರೆ ಎಂದರು ಸುಕನ್ಯೆ. ಅಷ್ಟರಲ್ಲಿ ಆದಿತ್ಯ ಹಾಗೂ ಅವಿನಾಶ್ ಬಂದು, ಅವಳು ಒಬ್ಬಳು ಸಿಕ್ಕರೆ ನಮ್ಮನ್ನೆಲ್ಲ ಕೇಳುವವರೇ ಇಲ್ಲ ಎಂದು ದೊಡ್ಡಮ್ಮನ ಕಾಲು ಎಳೆದರು. ಇಲ್ಲ ಕಣ್ರೋ, ನಿಮ್ಮನ್ನೆಲ್ಲ ಮಾತಾಡಿಸುವಂತನೇ ಬೇಗ ಬಂದ್ವಿ, ಮದುವೆಗೆ ಹೋಗೋದಿದೆ, ಅದನ್ನು ಮುಗಿಸಿಕೊಂಡು ಅಲ್ಲಿಂದಲೇ ಹೊರಡುತ್ತೀವಿ ಅಂದರು ಸುಕನ್ಯಾ. ಅದು ಹೇಗೆ ಆಗುತ್ತೆ, ಇವಾಗಷ್ಟೇ ಬಂದಿದ್ದೀರಾ, ಅದು ಅಲ್ಲದೆ ಎಷ್ಟೋ ದಿನಗಳ ನಂತರ ಬಂದಿದ್ದೀರಾ, ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಎಂದರು ಶ್ರೀಪತಿ. ಅವರ ಮಾತಿಗೆ ಎಲ್ಲರೂ ದನಿ ಸೇರಿಸಿದರು. ಸರಿ, ಹಾಗಿದ್ದರೆ ಇವತ್ತು ಇಲ್ಲೇ ಇರ್ತೀವಿ, ನಾಳೆ ನಮ್ಮ ಜೊತೆ ಆರುಷಿನ ಕಳಿಸಬೇಕು, ಹೇಗೂ ಅವಳಿಗೆ ಇವಾಗ ರಜಾ ಇದೆ, ರಜೆ ಮುಗಿಯುವ ವೇಳೆಗೆ ಬಂದು ಕರೆದುಕೊಂಡು ಹೋಗಿ ಎಂದರು ಸುಕನ್ಯಾ. ಅವರ ಮಾತಿಗೆ ಸರಿ, ನೋಡೋಣ ಎಂದರು ಶ್ರೀಪತಿ ಹಾಗೂ ಅಣ್ಣಂದಿರು. ಸುಕನ್ಯೆ ಹಾಗೂ ಅವರ ಪತಿ ಅತ್ತ ಕಡೆ ಹೊರಟ ನಂತರ ಆರುಷಿ ಅಜ್ಜಿಯ ರೂಮ್ ಸೇರಿದ್ದಳು. ಇದು ಒಳ್ಳೆಯ ಸಮಯ, ಆರುಷಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು. ಮನೆ ಬಿಟ್ಟರೆ ಹಳ್ಳಿಯಲ್ಲಿರುವ ಅಜ್ಜಿ ಮನೆಗೆ ಹೋಗಿ ಬರುವ ಅವಳನ್ನು ಅವರ ಜೊತೆ ಕಳುಹಿಸಿದರೆ ಅವರ ಇಬ್ಬರು ಮಕ್ಕಳ ಜೊತೆ ಸೇರಿ ಸ್ವಲ್ಪ ಬದಲಾಗಬಹುದು ಎಂದು ಶ್ರೀಪತಿ ದಂಪತಿಗಳು ಸೇರಿ ನಿರ್ಧಾರ ಮಾಡಿದವರು. ಇದುವರೆಗೆ ಅವಳನ್ನು ಬೇರೆಲ್ಲೂ ಕಳುಹಿಸದ ಅವರಿಗೆ ಅವಳನ್ನು ಬಿಟ್ಟಿರುವುದು ಕಷ್ಟವೆನಿಸಿದರು. ಮಗಳ ಹಿತದೃಷ್ಟಿಯಿಂದ ಕಳುಹಿಸಲು ಮುಂದಾದರು. ಈ ವಿಚಾರವನ್ನು ಅವಳ ಅಜ್ಜಿಯ ಬಳಿ ಹೇಳಿದಾಗ ಅಷ್ಟು ದೂರ ಕಳುಹಿಸುವುದು ಅವರಿಗೆ ಇಷ್ಟವಿಲ್ಲದಿದ್ದರೂ ಅರೆಮನಸ್ಸಿನಿಂದ ಒಪ್ಪಿಕೊಂಡಿದ್ದರು. ಆರುಷಿಯನ್ನು ಕೇಳಿದಾಗ ಅಜ್ಜಿ ಮನೆಗಂತೂ ಹೋಗೋದಕ್ಕೆ ಆಗ್ತಾ ಇಲ್ಲ, ಬೇರೆ ದಾರಿ ಕಾಣದೆ ಆಯಿತು ಎಂದು ಒಪ್ಪಿಕೊಂಡಳು. ಅವಳ ಅಣ್ಣಂದಿರು ಕೂಡ ಈ ವಿಷಯದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಬದಲಾಗಿ ಅವಳಿಗೆ ತಿಳಿಯಪಡಿಸುವ ಕೆಲಸ ಮಾಡಿದರು. ನೋಡು ಆರುಷಿ, ನೀನು ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗುವವಳು, ನೀನು ಇನ್ನೊಬ್ಬರನ್ನು ಅವಲಂಬಿಸಿ ಇರೋದು ಸರಿಯಲ್ಲ, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಕು. ಸುಕನ್ಯೆ ದೊಡ್ಡಮ್ಮನ ಮಕ್ಕಳ ಹಾಗೆ ಇರು, ಅವರು ನಿನಗಿಂತ ದೊಡ್ಡವರು, ಅವರಿಂದ ಕೆಲವು ಸಲಹೆಗಳನ್ನು ಪಡೆದುಕೋ, ನಿನ್ನನ್ನು ನೀನು ಸಂಪೂರ್ಣ ಬದಲಾಯಿಸ್ಕೋ ಅಂತ ಹೇಳುತ್ತಿಲ್ಲ ಎನ್ನಲು, ಹೌದು ಅಣ್ಣ, ನಾನು ಬದಲಾಗಬೇಕು ಅನ್ನೋದು ನನಗೆ ಅನ್ನಿಸುತ್ತೆ ಎಂದು ಹೇಳಿದಳು ಆರುಷಿ. ಮುಂದುವರಿಯುವುದು.